ಹೊಸ ವರ್ಷ ಹೊಸ ಸಾರಥ್ಯ ಸಿಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಬೇಕು, ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು. ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ ಸರ್, ಈಗ ಒಂದು ವಿಚಾರ, ಬೆಳಗಾವಿ ಬಿಸಿಸಿ ಏನ ಅಧ್ಯಕ್ಷರ ನೇಮಕ ಈಗ ಅವ್ರದ್ದು 11 ವರ್ಷ ಮುಗಿತು, ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತವೆ? ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಹೋಗಿದೆ, ಎರಡು ಯಾವುದು ಇಲ್ಲ. ಒಂದೇ ಹೆಸರು ಕೊಟ್ಟಿದ್ದೀವಿ, ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ. ಏನು ಒಂದು ಕಳ್ಸಿದ್ವಿ, ಎಲ್ಲರೂ ಕೂಡ ಒಂದು ಕಳ್ಸಿದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ. ಬಹುಶಃ ಯಾವ್ದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ ಎರಡು ಬದಲಾವಣೆ ಮಾಡ್ತೀವಿ.